ನಿಮ್ ಓನರ್ ಇದ್ದಾರಾ? ನಿಮ್ ಓನರ್ ಹತ್ರ ಮಾತಾಡ್ಬೇಕಾಗಿತ್ತು. ನಿನ್ನೆ ಕೇಳ್ತಿರೋದು ನಿಮ್ ಓನರ್ ಇದ್ದಾರಾ? ಅಮ್ಮ, DCP ಅಮ್ಮ ನಮಸ್ಕಾರ. ಇಲ್ಲಿ ಬನ್ನಿ. ಏನು ರೂಮ್ ಬೇಕಾಗಿತ್ತಾ? ನನ್ನಿಂದ ಏನಾಗ್ಬೇಕಾಯ್ತು ಹೇಳಿ. ಲಾಡ್ಜ್ ಚೆಕ್ ಮಾಡ್ಬೇಕಾಗಿತ್ತು. ಮಾಡ್ಬೇಕಾ? ಮಾಡಿಲ್ವಾ? ಅಯ್ಯೋ ವೆಂಕಟೇಶ, ನೀವು ಬಂದ್ ರಬ್ಸ ನೋಡಿ, ಕೇಳಿದ ಪ್ರಶ್ನೆ ನೋಡಿ ಈಗಾಗಲೇ ಚೆಕ್ ಮಾಡಿ ಪಾಟ್ನಾಗ ಬಂದು ನಿಂತಿದ್ರ ಅಂತ ಮಾಡಿದ್ದೆ. ಇನ್ನು ಮಾಡಿಲ್ವಾ? ಹಾಗಾದ್ರೆ ಚೆಕ್ ಮಾಡಬಹುದಾ? ಧಾರಾಳವಾಗಿ. ಏ ಈರುಳ್ಳಿ, ಎಲ್ಲಾ ರೂಮ್ ತೆಗ್ ತೋರ್ಸೋ. ಒಂದು ಕೋರಿಕೆ, ಈ ಚೆಕ್ ಮಾಡ್ಬೇಕಾರೆ ಪೊಲೀಸ್ನವರು ಒಂದು ಚೀಟಿ ತರ್ತಾರಲ್ಲ, ಏನ್ಲ ಅದು? ವಾರೆಂಟು ಸರ್. ವಾರೆಂಟು. ಅದು ತಂದಿದ್ರಮ್ಮ? ತಂದಿಲ್ಲ ಅಂತ ಕಾಣುತ್ತೆ. ಮರ್ತು ಬಿಟ್ರ? ಛೇ ಛೇ ಛೇ, ಪೊಲೀಸ್ನವರು ಯಾವಾಗ್ಲೂ ಮರಿಬಾರ್ದಮ್ಮ. ಅದರಲ್ಲೂ ನೀವು DCP, ದೊಡ್ಡ ಸಾಹೇಬ್ರು, ನೀವೇ ಹಿಂಗ್ ಮಾಡೋದಾ? ಸಂತೋಷ, ತಗೊಂಡು ಬನ್ನಿ. ನಮಸ್ಕಾರ. ಅದನ್ನೇನ್ ಕೇಳ್ತೀರಾ? ಇದನ್ ಕೇಳಿ. ಏನದು? ಸಾಯೋರಾಗ ಅರ್ಥಾತ್ ಶೋಕ ಗೀತೆ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ದಾರಿ ಕಾಣದಾಗಿದೆ ದಯಾನಂದನೆ, ದಾರಿ ತೋರಿ ರಕ್ಷಿಸೋ ದಯಾಕರನೇ. ನಿನ್ನಂತಾಕ್ಷರಿ ನಿಲ್ಲಿಸ್ತೀಯಾ? ಏನ್ ಬಂದ್ ವಿಷಯ ಹೇಳು. ನೆನ್ನೆ ಆ DCP ಅಮ್ಮ ಲಾಡ್ಜ್ ಚೆಕ್ ಮಾಡಕ್ ಬಂದಿದ್ಲು. ಏನೋ ಗೋಲ್ಮಾಲ್ ಮಾಡಿ ಬಚಾವಾದೆ. ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ. ಮತ್ತೆ ಬಂದ್ರೆ ಬಂದವಳಿಗೆ ಅನ್ನ ಇಟ್ಟು ಕಾಲ್ ಚಾಚೋಕೆ AC ರೂಮಲ್ಲಿ ಜಾಗ ಕೊಡು. ಆಗ ಬಾಲ ಅಳ್ಳಾಡ್ಸ್ಕೊಂಡು ನಿನ್ ಮುಂದೆ ಬಿದ್ದಿರ್ತಾಳೆ. ಬಿದ್ದಿರ್ತಾಳೆ. ಸ್ವಲ್ಪ ಮಾರಿದ್ರೆ ನಮ್ಮಿಬ್ರು ಕುತ್ತಿಗೆಗೂ ಚೈನ್ ಹಾಕಿ ಅವಳ ಮನೆ ಮುಂದೆ ನಾಯಿ ಕಟ್ಟೋ ಜಾಗದಲ್ಲಿ ನಮ್ಮಿಬ್ರು ಕಟ್ಟಾಕ್ತಾಳೆ. ಆಗ ನಾವಿಬ್ರು ಆಗಲ್ಲ ರೀ. ಅವಳು ಅದಕ್ಕೆಲ್ಲ ಬಗ್ಗೋಳು ಅಲ್ಲ. ಇದಕ್ ನೀವೇನಾರು ಒಂದು ಮಾಡ್ಬೇಕು. ಮಾಡ್ತೀನಿ, ಮಾಡೇ ಮಾಡ್ತೀನಿ ಅನ್ನೋದೇ ಈ ದಯಾನ್ ಸ್ಪೆಷಾಲಿಟಿ. ಹೊಸದಾಗಿ ಬಂದಿದ್ದಾಳೆ, ಆಟ ಆಡ್ಲಿ. ಡೋಂಟ್ ವರಿ, ಬಿ ಹ್ಯಾಪಿ. ನೀನು ಲಾಡ್ಜ್ ವ್ಯವಹಾರ ಮುಂದುವರಿಸು. DCPನೋ? ಮೇಡಮ್, ಆ ಲಾಡ್ಜ್ ಓನರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದ್ದೇನೆ. ಆ ಲಾಡ್ಜ್ ಓನರು ತುಂಬಾ ಇನ್ಫ್ಲೂಯೆನ್ಸ್ಡ್ ವ್ಯಕ್ತಿ. ಅವನಿಗೆ ದಯಾ ಅನ್ನೋ ಗುಂಡ ಬ್ಯಾಕ್ ಬೋನ್ ಆಗಿದ್ದಾನೆ. ದಯಾನ ಯಾರವನು? ಹಿ ಈಸ್ ಅನ್ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಷಿಯಲ್ ಪವರ್ಫುಲ್ ಗೂಂಡಾ ಮೇಡಮ್. ಸಿಟಿನಲ್ಲಿ ಏನೇ ಆದ್ರೂ ಹಿ ಈಸ್ ರೆಸ್ಪಾನ್ಸಿಬಲ್. ಇಲ್ಲಿಂದ ಡೆಲ್ಲಿವರೆಗೂ ಎಲ್ಲಾ ರೀತಿ ರಾಜಕೀಯ ಸಂಬಂಧನೂ ಅವನಿಗೆ ಗೊತ್ತಿದೆ. ಇದುವರೆಗೂ ಅವನ ಅಡ್ರೆಸ್ ಆಗ್ಲಿ ಟೆಲಿಫೋನ್ ಆಗ್ಲಿ ಯಾರಿಗೂ ಲೀಕ್ ಮಾಡಿಲ್ಲ. ಹಾ, ಮಿಸ್ಟರ್ ರಮೇಶ್, ಟೆಲಿಫೋನ್ ಅಂದ್ ಕೂಡಲೇ ಜ್ಞಾಪಕಕ್ಕೆ ಬಂತು. ವಿ ಆರ್ ಗೋಯಿಂಗ್ ಇನ್ ಒನ್ ವೇ. ವೈ ಕಾಂಟ್ ವಿ ಟ್ರೈ ಇನ್ ಅನದರ್ ವೇ? ಅಂದ್ರೆ ಆ ಹುಡುಗಿ ಸ್ಪೇಸೈಡ್ ಮಾಡ್ಕೊಂಡ್ ದಿವಸ ಎಲ್ಲಿಂದ ಫೋನ್ ಬಂತು ಅನ್ನೋದನ್ನ ಟ್ರೇಸ್ ಮಾಡಿ. ಐ ವಾಂಟ್ ರಿಸಲ್ಟ್ ವೆರಿ ಅರ್ಜೆಂಟ್ಲಿ. ಓಕೆ ಮೇಡಮ್. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ಏನ್ ಜಾಗಿಂಗ್ ಬಂದಿದ್ರಾ? ಹೌದು. ದಿನ ನೀವು ಜಾಗಿಂಗ್ ಬರ್ತೀರಾ? ದಿನ ಯಾರು ಬರ್ತಾರೆ? ಬಟ್ ಡೈಲಿ ನೀವು ಹೀಗೆ ಸಿಗ್ತೀನಿ ಅನ್ನೋದಾದ್ರೆ ಲೈಫ್ ಎಲ್ಲ ನಿಮ್ಮ ಮುಂದೆ ಜಾಗಿಂಗ್ ಮಾಡ್ತಾನೆ ಇರ್ತೀನಿ. ಐ ಲವ್ ಯು. ಮಿಸ್ಟರ್ ಸಂಜಯ್, ಐ ಆಮ್ ಸಾರಿ. ಏನ್ ಹಗಲ್ ಕನ್ಸ್ ಕಾಣ್ತಿದ್ದೀರಾ? ಐ ಥಿಂಕ್ ಐ ಆಮ್ ಡಿಸ್ಟರ್ಬಿಂಗ್ ಯು. ಹಾಗೇನಿಲ್ಲ, ನಂಗೆ ಟೈಮ್ ಆಯ್ತು. ಬರ್ಲಾ? ಮೇಡಮ್, ಅದು 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 ಏನದು? ಫೋನ್ ಮಾಡಿದ್ ಯಾರು, ಎಲ್ಲಿಂದ ಬಂತು ಅಂತ ಐ ಹ್ಯಾವ್ ಟ್ರೇಸ್ಡ್ ಔಟ್. ಗುಡ್. ಮೇಡಮ್, ಅವತ್ತು ಫೋನ್ ನಲ್ಲಿ ಮಾತಾಡಿದ್ದು ಒಂದು ಹುಡುಗಿ. ಆ ಫೋನ್ ಬಂದಿದ್ದು ಒಂದು ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲಿಂದ. ಆದ್ರೆ ಒಂದ್ ಪ್ರಾಬ್ಲಮ್, ಆ ಹಾಸ್ಟೆಲಲ್ಲಿ ತುಂಬಾ ಜನ ಹುಡುಗಿರೇ ಇರೋದ್ರಿಂದ ಯಾವ ಹುಡುಗಿ ಫೋನ್ ಮಾಡಿದ್ದು ಅಂತ ಕಂಡುಹಿಡಿಯೋದೇ ಕಷ್ಟ ಆಗಿದೆ. ಐ ಟು ಥಿಂಕ್ ಇಟ್ಸ್ ಅ ಡಿಫಿಕಲ್ಟ್ ಟಾಸ್ಕ್ ಟು ಫೈಂಡ್ ಔಟ್. ಬಟ್ ಹೇಗಾದ್ರೂ ಮಾಡಿ ಕಂಡು ಹಿಡಿಲೇಬೇಕು. ಹಾ ಮಿಸ್ಟರ್ ರಮೇಶ್. ಎಸ್ ಮೇಡಮ್. ಯು ಡೂ ಒನ್ ಥಿಂಗ್. ಏನಾದ್ರೂ ಮಾಡಿ ಆ ಹಾಸ್ಟೆಲ್ ಹುಡುಗಿರ ಜೊತೆ ಗೆಟ್ ಟುಗೆದರ್ ಅರೇಂಜ್ ಮಾಡಿ.
ನಮ್ಮ ಏರಿಯಾಗೆ ನೀವು DCP ಆಗಿ ಬಂದಿರೋದು ನಮ್ಮೆಲ್ಲರ ಪುಣ್ಯ ಮೇಡಮ್. ನೋಡಿದ್ರಾ, ನಿಮ್ ವಾರ್ಡನ್ ಹೇಳ್ತಿದ್ದಾರೆ ನಾನು ಈ ಏರಿಯಾಗೆ ಬಂದಿದ್ದು ನಿಮ್ಮೆಲ್ಲರ ಪುಣ್ಯ ಅಂತೆ. ಹಾಗೆ ನನಗೆ ನಿಮ್ಮೆಲ್ಲರ ಸೇವೆ ಮಾಡೋ ಭಾಗ್ಯ ಸಿಕ್ಕಿರೋದು ನನ್ನ ಪುಣ್ಯ. ಬಿಕಾಸ್ ಐ ಆಲ್ರೆಡಿ ಗಾಟ್ ಎ ಗುಡ್ ಕೋಆಪರೇಷನ್ ಫ್ರಮ್ ಯು ಆಲ್. ನಾನು ಈ ಊರಿಗೆ ಹೊಸದಾಗಿ ಬಂದಾಗ ಒಂದು ಕೇಸ್ ಬಂತು. ಆ ಕೇಸ್ನ ಮುಚ್ಚಿಡೋಕ್ಕೆ ಬಹಳ ಜನ ಟ್ರೈ ಮಾಡಿದ್ರು. ಬಟ್ ನಿಮ್ಮ ಹಾಸ್ಟೆಲ್ನಲ್ಲಿರೋ ಒಂದು ಹುಡುಗಿ ಧೈರ್ಯವಾಗಿ ಫೋನ್ ಮಾಡಿ ಅದು ಸೂಸೈಡ್ ಕೇಸ್ ಅಂತ ನನಗೆ ತಿಳಿಸಿದ್ಲು. ಆ ಹುಡುಗಿ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇ ತಾನೇ ನನಗೆ ಅವತ್ತು ಫೋನ್ ಮಾಡಿದ್ದು? ನಾನಲ್ಲ. ನೀನಲ್ಲ ಅಂತ ನೀನು ಹೇಳಿದ್ರು ನೀನೇ ಅಂತ ನಿನ್ನ ಮುಖ ಹೇಳ್ತಾ ಇದೆ, ನಿನ್ನ ಕಣ್ಣುಗಳು ಹೇಳ್ತಾ ಇದೆ. ಕಮ್ ಆನ್ ಟೆಲ್ ಮೀ. ನಾನು ಹೇಳಿದ್ದಲ್ಲ ನಾನಲ್ಲ ಅಂತ. ನೋಡು, ನಿನ್ನ ಲಾಕಪ್ನಲ್ಲಿ ಹಾಕಿ ಎಲ್ಲರ ಮುಂದೆ ಚಿತ್ರ ಹಿಂಸೆ ಕೊಟ್ಟು ಈ ಪ್ರಶ್ನೆಗಳನ್ನ ನಾನು ಅಲ್ಲೇ ಕೇಳಬಹುದಿತ್ತು. ಬಟ್ ನಾನು ಒಂದು ಹೆಣ್ಣು, ಹಾಗೆ ಮಾಡದೆ ನೀನು ಎಲ್ಲಿ ಕರ್ಕೊಂಡ್ಬಂದೆ. ಸಿ, ಡೋಂಟ್ ಟ್ರೈ ಟು ಟೆಂಪ್ಟ್ ಮೀ. ನಿನಗೆ ಯಾಕೆ ಗೊತ್ತು ಮೇಷ್ಟ್ರ ಮಗಳು ಸುಯಿಸೈಡೇ ಮಾಡ್ಕೊಂಡಿದ್ದಾಳೆ ಅಂತ? ಅವಳು ಆಕ್ಸಿಡೆಂಟಲ್ಲಿ ಸತ್ತಿರಬಹುದು, ಇಲ್ಲ ಬೇರೆ ಹೇಗೋ ಸತ್ತಿರಬಹುದು. ಅವಳಿಗೂ ನಿನಗೂ ಇದ್ದಂಥ ಸಂಬಂಧ, ರಿಲೇಶನ್ಶಿಪ್ ಏನು? ಕಮ್ ಆನ್, ಸ್ಪೀಕ್ ಔಟ್. ಸಾರಿ, ನಾನು ಪೊಲೀಸ್ ಅಂತ ತಾನೇ ನೀನು ನನಗೆ ನಿಜ ಹೇಳ್ತಾ ಇಲ್ಲ. ಕಾಕಿ ಬಟ್ಟೆ ಹಾಕೋಕ್ ಮುಂಚೆ ನಾನು ಏನಾಗಿದೆ ಗೊತ್ತಾ? ಯುನೋ, ನಾನೊಬ್ಬ ಖೈದಿ. ಎಸ್, ಐ ವಾಸ್ ಬಿಹೈಂಡ್ ಬಾರ್ಸ್. ಸ್ವಾಮಿ ರಾಘವೇಂದ್ರ, ನಮ್ಮೆಲ್ಲರನ್ನೂ ಕಾಪಾಡೋ ಭಾರ ನಿಂದೆ ತಂದೆ. ಅಲ್ಲಮ್ಮ, ಒಂದು ದಿನ ಆದರೂ ಒಂದು ಕೆಲಸನೂ ಪೂರ್ತಿ ಮಾಡದೇ ಇರೋ ನೀನು ಅಷ್ಟೊತ್ತಿನಿಂದ ದೇವ್ರ ಮುಂದೆ ನಿಂತ್ಕೊಂಡು ಅದೇನು ಕೇಳ್ಕೊಂಡೆ? ಅಪ್ಪ ರಾಘವೇಂದ್ರ, ಇನ್ ಮುಂದೆ ಆದ್ರೂ ನಾನು, ನಮ್ಮಪ್ಪ ಅಮ್ಮ ಯಾವತ್ತೂ ಒಟ್ಟಿಗೆ ಇರೋ ಹಾಗೆ ಮಾಡಪ್ಪ, ಯಾವತ್ತೂ ಅಪ್ಪ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗದೆ ಇರೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊಂಡೆ. ಅಚ್ಚರಿ, ದೇವ್ರ ಹತ್ರ ನೀನೇನ್ ಕೇಳ್ಕೊಂಡೆ? ನಾನೇನು ಕೇಳ್ಕೊಳ್ಬೇಕು ಅಂತಿದ್ನೋ ಅದನ್ನೆಲ್ಲ ನೀನೇ ಕೇಳ್ಕೊಂಡಿದ್ಯಲ್ಲಮ್ಮ. ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿಗೆ ಬಂದು ಈ ಭೂಮಿ ತಾಯಿ ಸೇವೆ ಮಾಡ್ಕೊಂಡು ನಿಮ್ಮಗಳ ಜೊತೆ ಆರಾಮಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಪ್ಪ, ನನ್ನ ಚಿನ್ನದಂಥ ಅಪ್ಪ. ನಿಮ್ ಮಗಳ ಹತ್ರ ಕೆಲಸ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಂತೆ. ಏನೇ ಮಾಡ್ಲಿ, ನನಗೂ ಆ ಕೆಲಸ ಮಾಡಿ ಮಾಡಿ ಬೇಜಾರಾಗೋಯ್ತು. ಅದು ಅಲ್ಲದೆ ವಯಸ್ಸು ಆಗೋಯ್ತು ನೋಡು. ಅಲ್ಲ ರೀ, ಇನ್ನು ಇವಳಿಗೆ ಮದ್ವೆನೇ ಆಗ್ಲಿಲ್ಲ, ಈಗ ನೀವು ಕೆಲಸ ಬಿಟ್ರೆ ಹೇಗೆ? ಹೋಗಮ್ಮ, ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಅಂತೀಯ. ಹೆಣ್ಣಾಗ ಹುಟ್ಟಿದ ಮೇಲೆ ಮದ್ವೆ ಆಗ್ಲೇಬೇಕು ಅಂತ ಏನ್ ರೂಲ್ಸಾ? ನೀನ್ ಸುಮ್ನೆರೆ, ನಿನ್ಗೇನು ಅರ್ಥವಾಗಲ್ಲ. ಅದಕ್ಕೆ ಯಾಕೆ ಆ ಮಗು ಮೇಲೆ ಹಾಗೆ ರೇಗಾಡ್ತಾ ಇದ್ದೀಯಾ? ನೋಡೆ, ಒಂದೇ ಒಂದು ಮುಖ್ಯವಾದ ಕೆಲಸ ಮಾಡಿ ಮುಗಿಸೋದು ಬಾಕಿ ಇದೆ. ಅದಾದ ಮೇಲೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ. ಕೈಗೆ ಅಷ್ಟೋ ಇಷ್ಟೋ ಹಣ ಸಿಗುತ್ತೆ. ಆಮೇಲೆ ಪ್ರಿಯಾಂಕನ ಮದುವೆ ಮಾಡಿ ಮುಗಿಸಿದ್ರೆ ಆಯ್ತು. ಸ್ವಲ್ಪ ಸಾರಾಕಮ್ಮ. ಅಪ್ಪ ಅಪ್ಪ, ನಾನು ಸಿಟಿಗೆ ಬರ್ತೀನಪ್ಪ. ಬೇಡಮ್ಮ, ಅದು ಹೋಗಪ್ಪ, ನೀನ್ ಯಾವಾಗ್ಲೂ ನನ್ನ ಸಿಟಿ ಕರ್ಕೊಂಡು ಹೋಗೋದೇ ಇಲ್ಲ. ಕರ್ಕೊಂಡೋಗ್ರಿ ಪಾಪ, ಎಕ್ಸಾಮ್ ಮುಗ್ದು ಮನೇಲೆ ಕುತ್ಕೊಂಡು ಬೇಜಾರಾಗಿರ್ಬೇಕು. ನನಗಂತೂ ನೀವು ಸಿಟಿ ತೋರಿಸ್ಲೇ ಇಲ್ಲ. ಅವಳನ್ನಾದ್ರೂ ಕರ್ಕೊಂಡೋಗಿ ಕಬ್ಬನ್ ಪಾರ್ಕು, ವಿಧಾನಸೌಧ ಅದು ಇದು ತೋರ್ಸ್ಕೊಂಡ್ ಬನ್ನಿ. ನನ್ನ ಚಿನ್ನದಂತ ಅಪ್ಪ. ಆಸ್ಪತ್ರೆಗೆ ಬೇಡ, ಬೇಡಮ್ಮ. ಮೊದಲು ಮ್ಯಾಜಿಸ್ಟ್ರೇಟ್ ಮನೆಗೆ ಕರ್ಕೊಂಡೋಗು. ಬೇಡಮ್ಮ, ಬೇಡ, ನನಗೆ ಹೆಚ್ಚು ಸಮಯ ಇಲ್ಲ. ಮೊದಲು ಮ್ಯಾಜಿಸ್ಟ್ರೇಟ್ ಮನೆಗೆ ಕರ್ಕೊಂಡು ನಡಿ ನಡಿ. ಮ್ಯಾಜಿಸ್ಟ್ರೇಟ್ ಮನೆಗೆ ಕರಿಯಮ್ಮ, ನಾನು ಅವ್ರಿಗೇನೋ ಹೇಳಬೇಕು. ಸರ್,
ಯಾರಮ್ಮ? ಏನಾಗ್ಬೇಕಾಗಿತ್ತು? ಮ್ಯಾಜಿಸ್ಟ್ರೇಟ್. ನಾನೇ. ಅಯ್ಯೋ ಸರ್, ಸರ್ ನಮ್ ತಂದೆಗೆ ಯಾರೋ ಗುಂಡು ಹೊಡೆದು ತುಂಬಾ ಅಪಾಯದಲ್ಲಿದ್ದಾರೆ. ಬನ್ನಿ ಸರ್, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಎಲ್ಲಿದ್ದಾರೆ? ಆಟೋದಲ್ಲಿದ್ದಾರೆ ಸರ್, ಬನ್ನಿ ಸರ್. ಅಯ್ಯೋ ಧರ್ಮರಾಜ್, ನಿಮ್ ಮನೆಗ್ ಬಂದಿರೋಳು ನಮ್ ಕಚೇರಿಲಿ ಕೆಲಸ ಮಾಡ್ತಾ ಇದ್ದಂತ ಶಂಕರಪ್ಪನ ಮಗಳು. ಯಾವುದೇ ಕಾರಣಕ್ಕೂ ಅವಳೇನೇ ಕೇಳ್ಕೊಂಡು ನೀನ್ ಕೋಆಪರೇಟ್ ಮಾಡ್ಬೇಡ. ಹೊರಗಡೆ ಇರೋನು ಶಂಕರಪ್ಪನೇ, ಅವನ್ ಹಾಗೆ ಸಹಾಯಕ್ ಬಿಡು, ಗೊತ್ತಾಯ್ತಾ? ಓಕೆ. ಮಗಳೇ ಪ್ರಿಯಾಂಕಾ. ಸರ್ ಬನ್ನಿ ಸರ್, ನಮ್ಮಪ್ಪ ಅಲ್ಲಿ. ಸರ್ ಸರ್, ಸರ್ ಬನ್ನಿ ಸರ್, ನಮ್ ತಂದೆ ಸಾಯ್ತಿದ್ದಾರೆ ಅಲ್ಲಿ. ನಿನ್ನ ಹೆಸರೇನಮ್ಮ? ಅಯ್ಯೋ ನಮ್ ತಂದೆ. ಹೌದು, ಇದೆಲ್ಲ ಹೇಗಾಯ್ತು? ಅಯ್ಯೋ ನಿಮ್ ಕಾಲಿಗೆ ಬೀಳ್ತೀನಿ ಸರ್, ಮೊದ್ಲು ಬನ್ನಿ ಸರ್. ಕಿರಿಚ್ಕೋಬೇಡಮ್ಮ, ಉಳಿಸಿ. ನಾನು ಕಿವಿ ಚೆನ್ನಾಗಿ ಕೇಳುತ್ತೆ, ಮೆಲ್ಲಗೆ ಹೇಳು. ಅಯ್ಯೋ ಸರ್ ಬನ್ನಿ ಸರ್ ಪ್ಲೀಸ್. ನಾನು ಗೊತ್ತಮ್ಮ, ನಿಮ್ಮ ತಂದೆ ಹೊರಗಡೆ ಇದ್ದಾರೆ ಅಂತಾನೂ ಗೊತ್ತು, ಅವರಿಗೆ ಗುಂಡೆ ಬಿದ್ದಿದೆ ಅಂತಾನೂ ಗೊತ್ತು. ಇದು ನಿನಗೆ ಹೊಸ ಅನುಭವ. ನನಗೆ ದಿನನಿತ್ಯ ಇದ್ದಿದ್ದೆ. ದಿನ ರೇಪು, ಮರ್ಡರು ಇದ್ರಲ್ಲೇ ಮುಳುಗಿ ತೇಲ್ತಾ ಇರ್ತೀನಿ. ಕಾಲಿಗೆ ಬೀಳ್ತೀನಿ ಸರ್. ಇದು ನನ್ನ ವೃತ್ತಿ ಫೇಟಮ್ಮ. ಅದ್ ಸರಿ, ಇದೆಲ್ಲ ಹೇಗೆ ನಡೀತು ಅಂತ ಹೇಳ್ತೀನಿ ಸ್ವಲ್ಪ ಸರ್, ವಿವರವಾಗಿ ಬನ್ನಿ. ಹೇಳ್ತೀಯಾ? ಪ್ರಿಯಾಂಕಾ.